Hello students, welcome to Dhruvika Academy PGCET 2026 ಜನರಲ್ ಅವೇರ್ನೆಸ್ ಅಲ್ಲಿ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ ಡೈಲಿ 10 ಮಿನಿಟ್ಸ್ ಕರೆಂಟ್ ಅಫೇರ್ಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು 29/11/2025 ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾರಿಗೆ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿಲ್ಲ, PGCET 2026ಗೆ ಬ್ಯಾಚ್ ಕೋರ್ಸ್ ಯಾರು ಜಾಯ್ನ್ ಆಗಿಲ್ಲ, ದ ನೇಮ್ ಆಫ್ ದ ಬ್ಯಾಚ್ ಕೋರ್ಸ್ ಇಸ್ ಪರಾಕ್ರಮ್ 2.0 ಬ್ಯಾಚ್ ಕೋರ್ಸ್. ಈ ಬ್ಯಾಚ್ ಕೋರ್ಸ್ ಅಲ್ಲಿ ನಿಮಗೆ ಎವ್ರಿಡೇ ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ಕ್ಯೂರೇಟೆಡ್ ಸ್ಟಡಿ ಮೆಟೀರಿಯಲ್ಸ್ ಅಂಡ್ ಆಲ್ ದ 6 ಬ್ಯಾಚಸ್ ಅಂಟಿಲ್ ಎಕ್ಸಾಮ್ ವರೆಗೂ 6 ಬ್ಯಾಚ್ ಆಗುತ್ತೆ. 6 ಬ್ಯಾಚ್ಗೆ ಫ್ರೀ ಆಕ್ಸೆಸ್ ಇರುತ್ತೆ, ಡೈಲಿ ಟೆಸ್ಟ್ ಇರುತ್ತೆ, ವೀಕ್ಲಿ ಟೆಸ್ಟ್, ಸಬ್ಜೆಕ್ಟಿವ್ ಟೆಸ್ಟ್ ಅಂಡ್ 25 ಟೆಸ್ಟ್ ಸೀರೀಸ್ ಇರುತ್ತೆ. ಜೊತೆಗೆ ಜ್ಞಾನ ಭಂಡಾರ ಅಂತ ಪ್ರೀವಿಯಸ್ 2 ಇಯರ್ಸ್ ರೆಕಾರ್ಡಿಂಗ್ಸ್ ಕೂಡ ಫ್ರೀ ಆಫ್ ಕಾಸ್ಟ್ ಸಿಗ್ತಾ ಇರುತ್ತೆ. ಸೊ ಇದ್ರ ಫೀಸ್ ಬಂದ್ಬಿಟ್ಟು ಪರಾಕ್ರಮ್ 2.0 ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆದರೆ ಅಂಟಿಲ್ ಪರಾಕ್ರಮ್ 6.0 ಬ್ಯಾಚ್ ವರೆಗೂ ಕಂಪ್ಲೀಟ್ ಆಕ್ಸೆಸ್ ಇರುತ್ತೆ. ಅದ್ರ MBA ಬಂದ್ಬಿಟ್ಟು 3029 ಇಸ್ ದ ಫೀಸ್ ಅಂಡ್ MCA ಬಂದ್ಬಿಟ್ಟು 3529 ಇಸ್ ದ ಫೀಸ್. ಸೊ ಒಂದ್ಸತಿ ನೀವು ಪೇಮೆಂಟ್ ಮಾಡಿ ಜಾಯ್ನ್ ಆಗಿಬಿಟ್ರೆ ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಟಿಲ್ ಎಕ್ಸಾಮಿನೇಷನ್. ಯಾರಿಗೆ ಬೇಗ ಜಾಯ್ನ್ ಆಗಿರಿ, ಯಾರಿಗೆ ಜಾಯ್ನ್ ಆಗಬೇಕು ಅಂತ ರಾಕ್ ಸಾಲಿಡ್ ಪ್ರಿಪರೇಷನ್ PGCETಗೆ ಟಾಪ್ ರ್ಯಾಂಕಿಂಗ್ ಅಲ್ಲಿ ಬಂದು ಟಾಪ್ ಕಾಲೇಜ್ ಹೋಗ್ಬೇಕಂದ್ರೆ ಧ್ರುವಿಕಾ ಅಕಾಡೆಮಿ ಇಸ್ ದ ಸೊಲ್ಯೂಷನ್. ಡೆಫಿನೆಟ್ಲಿ ನಿಮ್ಗೆ ಅಂಟಿಲ್ ಕಾಲೇಜ್ ಸಿಗೋರು ಕೂಡ ನಾವು ಸಪೋರ್ಟಿವ್ ಆಗಿ ಹೇಳ್ತೀವಿ. ನಿಮ್ಮ ಪ್ರತಿಯೊಂದು ಕ್ವಾರೀಸ್ ಕೂಡ, ಪ್ರತಿಯೊಂದು ಟಾಪ್ ಕಾಲೇಜ್ ಹೋಗೋಕೆ ಏನೇನು ಬೇಕು ಪ್ರತಿಯೊಂದು ಕೂಡ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು. ಆ್ಯಂಡ್ once you are going to join Dhruvika Academy, you are the family of Dhruvika Academy. ಆದಷ್ಟು ಬೇಗ Dhruvika Academy ಅಪ್ಲಿಕೇಶನ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಡ್ರಿ. ಜೊತೆಗೆ ನಂಬರ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ 6361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಟು ನೋ ಆಲ್ ದ ಡೀಟೇಲ್ಸ್. ಜೊತೆಗೆ Dhruvika Academy ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಡ್ರಿ. ಆ್ಯಂಡ್ ಒನ್ ಮೋರ್ ಥಿಂಗ್, ವಾಟ್ಸ್ಆಪ್ ಗ್ರೂಪ್ ಲಿಂಕು ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ. ಆದಷ್ಟು ಬೇಗ ವಾಟ್ಸ್ಆಪ್ ಗ್ರೂಪ್ಗೆ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗ್ರಿ. ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಸೊ ಇವತ್ತಿನ ಕರೆಂಟ್ ಅಫೇರ್ಸ್, ದ ಫಸ್ಟ್ ಕರೆಂಟ್ ಅಫೇರ್ಸ್ ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ಡೇ ಅಬ್ಸರ್ವ್ಡ್ ನೇಷನ್ ವೈಸ್ ಆನ್ 26 ನವೆಂಬರ್. ಸೊ ನಿಮ್ಗೆ ಗೊತ್ತಿರಬೇಕು, ಪ್ರತಿ ವರ್ಷ 26 ನವೆಂಬರ್ಗೆ ನಾವು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ರೀತಿ ಜನವರಿ 26ಕ್ಕೆ ನೀವು ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆಗಸ್ಟ್ 15ಗೆ ನಾವು ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ 26 ನವೆಂಬರ್ಗೆ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ವೆರಿ ಇಂಪಾರ್ಟೆಂಟ್. 26 ನವೆಂಬರ್ ಸೊ ಅಂದರೆ 26th ನವೆಂಬರ್ 1949ಗೆ ಕಾನ್ಸ್ಟಿಟ್ಯೂಷನ್ ಕೇಮ್ ಇಂಟು ಫೋರ್ಸ್. ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡ್ರು, ರೈಟ್. ಅಡಾಪ್ಟೆಡ್ ಅಂದರೆ ಕಾನ್ಸ್ಟಿಟ್ಯೂಷನ್ನ ಇಂಡಿಯಾಗೆ ಅಡಾಪ್ಟ್ ಮಾಡ್ಕೊಂಡ್ರು, ರೈಟ್. ಸೊ ಬಟ್ 26th ಜನವರಿ 1950ಗೆ ಕಾನ್ಸ್ಟಿಟ್ಯೂಷನ್ ಎನ್ಫೋರ್ಸ್ ಆಯಿತು, ಅಂದರೆ ಜಾರಿಗೆ ಬಂತು. ಅಡಾಪ್ಟ್ ಮಾಡ್ಕೊಂಡಿದ್ದು 26 ನವೆಂಬರ್ 1949. ಸೊ ಬಟ್ ಜಾರಿಗೆ ಬಂದಿದ್ದು, ಎನ್ಫೋರ್ಸ್ಮೆಂಟ್ ಆಗಿದ್ದು 26 ಜನವರಿ 1950. ಹಾಗಾಗಿ ಪ್ರತಿ ವರ್ಷ 26 ನವೆಂಬರ್ಗೆ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. 26 ಜನವರಿಗೆ ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಗಣರಾಜ್ಯೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದೆರಡು ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಅದೇ ರೀತಿ 2025 ಕಾನ್ಸ್ಟಿಟ್ಯೂಷನ್ ಡೇ ಬಂದ್ಬಿಟ್ಟು ನವೆಂಬರ್ 26ಗೆ ಇದು ಎಷ್ಟನೇ ಆನಿವರ್ಸರಿ ಆಗಿತ್ತು, 76ನೇ ಆನಿವರ್ಸರಿ ಆಗಿತ್ತು. ವೆರಿ ಇಂಪಾರ್ಟೆಂಟ್. ಸೊ ಆನಿವರ್ಸರಿ ಆಫ್ ಅಡಾಪ್ಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಾವು ಅದನ್ನ ಅಳವಡಿಸ್ಕೊಂಡ್ವಿ, ಅಡಾಪ್ಷನ್ ಮಾಡ್ಕೊಂಡ್ವಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಕಾನ್ಸ್ಟಿಟ್ಯೂಷನ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. 1949 ಇಂದ 2025ಗೆ ನಾವು ಕೌಂಟ್ ಮಾಡಿದ್ರೆ 76ನೇ ಕಾನ್ಸ್ಟಿಟ್ಯೂಷನ್ ಡೇ, ಸಂವಿಧಾನ ದಿನವನ್ನು ಆಚರಣೆ ಮಾಡಿದ್ವಿ, ರೈಟ್. ಸೊ ವಾಟ್ ಇಸ್ ದ ಆಬ್ಜೆಕ್ಟಿವ್? ಈ ವರ್ಷ 2025 ಆಬ್ಜೆಕ್ಟಿವ್ ಏನಾಯಿತು? ಪ್ರಮೋಟ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ಡ್ಯೂಟೀಸ್ ಆ್ಯಂಡ್ ರೈಟ್ಸ್. ಎಕ್ಸಾಮ್ ಒಳಗೆ ಕೇಳ್ಬೋದು ನಿಮಗೆ. ಸೊ ವೆನ್ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಸೆಲೆಬ್ರೇಟ್ ಯಾವಾಗ ಮಾಡ್ತೀವಿ ಅಂತ ಕೇಳ್ಬೋದು. 26 ನವೆಂಬರ್ 2025ಗೆ ಎಷ್ಟನೇ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಕೇಳ್ಬೋದು. 76th ಕಾನ್ಸ್ಟಿಟ್ಯೂಷನ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ವಿ ಅನ್ಕೊಳ್ಬೋದು. ಆ್ಯಂಡ್ ವಾಟ್ ವಾಸ್ ದ ಆಬ್ಜೆಕ್ಟಿವ್ ಅಂತ ಕೇಳಿದ್ರೆ, ಪ್ರಮೋಟ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಆ್ಯಂಡ್ ದ ಡ್ಯೂಟೀಸ್ ಆ್ಯಂಡ್ ದ ರೈಟ್ಸ್. ದಿಸ್ ದ ಆಬ್ಜೆಕ್ಟಿವ್ ಆಫ್ 2025 ಕಾನ್ಸ್ಟಿಟ್ಯೂಷನ್ ಡೇದು, ರೈಟ್. ಸೊ ಇಸ್ ದ ಫಸ್ಟ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಇಂಡಿಯಾ ರ್ಯಾಂಕ್ಡ್ ಅ ಮೇಜರ್ ಪವರ್ ಥರ್ಡ್ ಇನ್ ಏಷ್ಯಾ ಪವರ್ ಇಂಡೆಕ್ಸ್. ಸೊ ಏಷ್ಯಾ ಪವರ್ ಇಂಡೆಕ್ಸ್ ಅಂತ ಪ್ರತಿಯೊಂದು ಇದು ಕೂಡ ಪ್ರತಿ ವರ್ಷ ರಿಲೀಸ್ ಮಾಡ್ತಾರೆ. ಈ ಇಂಡೆಕ್ಸ್ಗಳು ನಿಮ್ಗೆ ನೆನಪಿರಬೇಕಾಗುತ್ತೆ. ವರ್ಲ್ಡ್ ಹಂಗರ್ ಇಂಡೆಕ್ಸ್, ಹ್ಯಾಪಿನೆಸ್ ಇಂಡೆಕ್ಸ್. ಸೊ ಈ ರೀತಿ ಕೆಲವೊಂದು ಇಂಡೆಕ್ಸ್ಗಳು ರಿಲೀಸ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಬಂದಿದ್ದು ಯಾವುದು, ಜೊತೆಗೆ ಇಂಡಿಯಾದ ಪೊಸಿಷನ್ ಏನಿದೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಏಷ್ಯಾ ಪವರ್ ಇಂಡೆಕ್ಸ್ ಅಂತ ರಿಲೀಸ್ ಆಗಿದ್ರು. ಸೊ ಇಂಡಿಯಾ ರ್ಯಾಂಕ್ಡ್ ಮೇಜರ್ ಪವರ್ ಅಂತ ದೇ ಹ್ಯಾವ್ ಅನೌನ್ಸ್ಡ್ ಇಟ್. ಸೊ ಇನ್ 2025 ಎಡಿಷನ್ ದ ಏಷ್ಯಾ ಪವರ್ ಇಂಡೆಕ್ಸ್, ಇಂಡಿಯಾ ಹ್ಯಾಸ್ ಅಚೀವ್ಡ್ ಅ ಕಾಂಪ್ರಹೆನ್ಸಿವ್ ಪವರ್ ಸ್ಕೋರ್ ಆಫ್ 40 ಔಟ್ ಆಫ್ 100 ಸ್ಕೋರಲ್ಲಿ 100ಗೆ 40 ಮಾರ್ಕ್ಸ್ ತೊಗೊಂಡು ಮೇಜರ್ ಪವರ್ ಅಂತ ಮಾಡಿದ್ರು. ಇದರ ಅರ್ಥ ಏನಪ್ಪ ಅಂದರೆ, ಇಂಡಿಯಾ ಇಸ್ ರ್ಯಾಂಕ್ಡ್ ಥರ್ಡ್ ಅಮೌಂಗ್ 27 ಕಂಟ್ರೀಸ್ ಆ್ಯಂಡ್ ಟೆರಿಟರೀಸ್. 27 ಕಂಟ್ರೀಸ್ ಇದರಲ್ಲಿ ಕನ್ಸಿಡರ್ ಮಾಡಿದ್ರೆ, ಏಷ್ಯಾ ಒಳಗಡೆ 27 ಕಂಟ್ರೀಸ್ನ ಏಷ್ಯಾ ಒಳಗಡೆ ನಾಟ್ ಟಾಕಿಂಗ್ ಅಬೌಟ್ ವರ್ಲ್ಡ್ ಅಂತಲ್ಲ, ಏಷ್ಯಾ ಇಸ್ ಒಂದು ಖಂಡ, ಇದೊಂದು ಕಾಂಟಿನೆಂಟ್, ರೈಟ್. ಸೊ ಅದೇ ರೀತಿ ಏಷ್ಯಾದಲ್ಲಿ 27 ಕಂಟ್ರಿ ಒಳಗಡೆ 3ನೇ ಅತಿ ದೊಡ್ಡ ಮೇಜರ್ ಪವರ್ ಅಂತ ಇಂಡಿಯಾನ ರೆಕಗ್ನೈಸ್ ಮಾಡಿದ್ದಾರೆ. ಸೊ ಯಾವ ಬೇಸಿಸ್ ಮೇಲೆ ರೆಕಗ್ನೈಸ್ ಮಾಡ್ತಾರೆ? ಬಿಕಾಸ್ ಆಫ್ ಇಟ್ಸ್ ಎಕನಾಮಿಕ್ ಕೆಪಾಬಿಲಿಟೀಸ್. ಎಷ್ಟು ಕೆಪಾಸಿಟಿ ಇದೆ ಎಕನಾಮಿಕಲಿ, ಮಿಲಿಟರಿ ಕೆಪಾಸಿಟಿ ಯಾವ ರೀತಿ ಇದೆ, ಆ್ಯಂಡ್ ಫ್ಯೂಚರ್ ರಿಸೋರ್ಸಸ್. ಇದು ಫ್ಯೂಚರ್ ಒಳಗಡೆ ಏನೇನು ಟೆಕ್ನಾಲಜೀಸ್ನ ತರ್ತಾ ಇದೆ. ಸೊ ಇದ್ರ
ಹೇಳಿದ ಎಲ್ಲ ಬೇಸಿಸ್ ಮೇಲೆ ಒಂದು ಪ್ಯಾರಾಮೀಟರ್ ಇಟ್ಕೊಂಡು ಇಂಡಿಯಾ ಈಸ್ ಥರ್ಡ್ ಅಮಾಂಗ್ 27 ಕಂಟ್ರೀಸ್ ಅಕ್ರಾಸ್ ಏಷ್ಯಾ ಅಂತ ಕರೀತಾರೆ. ಸೊ ಇಂಡಿಯಾ ಬಿಕಮ್ ದಿ 5th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಸೊ ಬೈ 2047ಗೆ ನಾವು ಥರ್ಡ್ ಲಾರ್ಜೆಸ್ಟ್ ಆಗ್ತೀವಿ ಅಥವಾ ಸೆಕೆಂಡ್ ಲಾರ್ಜೆಸ್ಟ್ ಆಗ್ತೀವಿ ಅಂತ ಮೋಟೋ ಕೂಡ ಇಟ್ಕೊಂಡಿದ್ವಿ. ಅದೇ ರೀತಿ ಈ ಒಂದು ಪ್ಯಾರಾಮೀಟರ್ಸ್ ಇಟ್ಕೊಂಡು ಇಂಡಿಯಾ ಬಿಕಮ್ ಥರ್ಡ್ ಪ್ಲೇಸ್ ಆಯಿತು 27 ಕಂಟ್ರೀಸ್, ಏಷ್ಯಾ ಒಳಗಡೆ 27 ಕಂಟ್ರಿ ಒಳಗಡೆ ಮೂರನೇ ಅತಿ ದೊಡ್ಡ ಮೇಜರ್ ಪವರ್ ಆಗಿ ಇಂಡಿಯಾನ ಘೋಷಣೆ ಮಾಡಿದ್ರು. ದಟ್ ಇಂಡೆಕ್ಸ್ ನೇಮ್ ಇಸ್ ಏಷ್ಯಾ ಪವರ್ ಇಂಡೆಕ್ಸ್ ಅಥವಾ ನಾವು API ಅಂತ ಕೂಡ ಕರಿಬಹುದು, API ಇಂಡೆಕ್ಸ್ ಅಂತ ಕೂಡ ಹೇಳ್ತಾರೆ. ರೈಟ್, ದಿಸ್ ಸೆಕೆಂಡ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಬರುತ್ತೆ 56th ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ನಿಮಗೆ ಎಕ್ಸಾಮ್ GK ಅಂತ ಬಂದರೆ, ಜನರಲ್ ಅವೇರ್ನೆಸ್ ಅಂತ ಬಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪೋರ್ಟ್ಸ್ ಆಗಿರಲಿ, ಫಿಲ್ಮ್ ಫೆಸ್ಟಿವಲ್ಸ್ ಆಗಿರಲಿ, ಅವಾರ್ಡ್ಸ್ ಆಗಿರಲಿ ಅಥವಾ ಬೇರೆ ಬೇರೆ ಲೈಕ್ ಆರ್ಬಿಚರೀಸ್ ಆಗಿರಲಿ, ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ಗಳಿರ್ತವೆ. ಅದರಲ್ಲಿ ಫಿಲ್ಮ್ ಫೆಸ್ಟಿವಲ್ ಬಂದ್ಬಿಟ್ಟು ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ವರ್ಷ ಇಂಡಿಯಾದಲ್ಲಿ 56th ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಂಡಿಯಾದಲ್ಲಿ ಆಯಿತು. ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಮುಗೀತು ಇವಾಗ ಇದು. ರೈಟ್, ಸೊ ಸ್ಟಾರ್ಟ್ ಆಗಿದ್ದು ಯಾವಾಗ 20th ನವಂಬರ್ಗೆ ಸ್ಟಾರ್ಟ್ ಆಯಿತು. 28th ನವಂಬರ್ ಅಂದರೆ ನೆನ್ನೆಗೆ ಮುಗೀತು. ಇದು ಎಷ್ಟನೇ ಫಿಲ್ಮ್ ಫೆಸ್ಟಿವಲ್ ಆಗಿತ್ತು? 56th ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಗಿತ್ತು. ಸೊ 56th ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಸ್ ಗೋನ್ ಟು ಹ್ಯಾಪನ್ ಇನ್ ಇಂಡಿಯಾ. ಯಾವಾಗ ಸ್ಟಾರ್ಟ್ ಆಯಿತು? 20 ನವಂಬರ್ ಸ್ಟಾರ್ಟ್ ಆಗಿ 28 ನೆನ್ನೆಗೆ ಮುಗೀತು. ಸೊ ಎಲ್ಲಿ ಆಯ್ತು ಇದು? ಪಣಜಿ, ಗೋವಾದಲ್ಲಿ ಆಯಿತು. ವೆರಿ ಇಂಪಾರ್ಟೆಂಟ್. ಯಾರು ಆರ್ಗನೈಸ್ ಮಾಡಿದ್ರು ಇದನ್ನ? ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಜೊತೆಗೆ ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, NFDC. ಎಕ್ಸಾಮ್ ಒಳಗೆ ಕೇಳಬಹುದು, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ NFDC? ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇವರು ಮತ್ತೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್, ಈ ಎರಡು ಡಿಪಾರ್ಟ್ಮೆಂಟ್ಗಳು ಸೇರಿಕೊಂಡು ಈ 56th ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಂಡಿಯಾದಲ್ಲಿ ಆರ್ಗನೈಸ್ ಮಾಡಿದ್ರು, ಗೋವಾದಲ್ಲಿ, ಪಣಜಿ ಗೋವಾದಲ್ಲಿ. ಹೋಸ್ಟ್ ಬಂದ್ಬಿಟ್ಟು ಗೋವಾ, ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇದರಲ್ಲಿ ಏನು ರಿಲೆವೆಂಟ್ ಅಪ್ಪ ಅಂದರೆ, ಇಂಡಿಯಾದಲ್ಲಿ ಎಷ್ಟನೇ ಫಿಲ್ಮ್ ಫೆಸ್ಟಿವಲ್ ಆರ್ಗನೈಸ್ ಆಯಿತು? 56. ಯಾವಾಗ ಸ್ಟಾರ್ಟ್ ಆಯಿತು? ನವಂಬರ್ 20. ಯಾವಾಗ ಮುಗಿತು? 28 ನವಂಬರ್. ಎಲ್ಲಾಯಿತು? ಪಣಜಿ ಗೋವಾದಲ್ಲಿ ಆಯಿತು. ಇದು ಇಂಪಾರ್ಟೆಂಟ್ ನಿಮಗೆ. ಜೊತೆಗೆ ಫುಲ್ ಫಾರ್ಮ್ ಕೇಳಿದ್ರೆ ನಿಮಗೆ NFDC ಫುಲ್ ಫಾರ್ಮ್ ಕೇಳಬಹುದು, ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬಗ್ಗೆ ಫಿಲ್ಮ್ ಕೇಳಬಹುದು. ಈ ಒಂದು ಕ್ವಶನ್ನ ಕೇಳಬಹುದು. ನೆಕ್ಸ್ಟ್ ಬರುತ್ತೆ 37 years ಓಲ್ಡ್ ಬಾಂಬೂ ಫಾಸಿಲ್ ಫೌಂಡ್ ಇನ್ ಮಣಿಪುರ್ ಒಳಗಡೆ 37 ವರ್ಷದ ಹಳೆಯ ಒಂದು ಬಾಂಬೂ ಫಾಸಿಲ್, ಒಂದು ಬಾಂಬೂದೊಂದು ಕಟ್ಟಿಗೆ, ಮರ ಅನ್ಕೋಬೋದು ನೀವು. ಸೊ 37 ವರ್ಷದ ಹಳೆ ಬಾಂಬು ಫಾಸಿಲ್ಲು ನಿಮಗೆ ಮಣಿಪುರದಲ್ಲಿ ಸಿಕ್ತು. ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಿ ನಾವು. ಅದೇ ರೀತಿ ಫಾಸಿಲ್ಸ್ ಅಂತ ಬಂದರೆ ಇದು ಮರದ ತುಂಡುಗಳು ಅಥವಾ ಮರದ ಅವಶೇಷಗಳು, ಗಿಡದ ಅವಶೇಷಗಳು ಅಂತ ಕರಿಬೋದು ನೀವು. ಎಷ್ಟು ವರ್ಷ? 37,000 ವರ್ಷ. ನೆನ್ಪಿಟ್ಕೊಳ್ರಿ. ರೈಟ್, ಸೊ ಇದರಲ್ಲಿ ಏನೇನು ಸಿಕ್ತು? ಏಜ್ ಆಫ್ ಫಾಸಿಲ್ ಎಷ್ಟು ವರ್ಷ ಹಳೆಯದು? 37,000. ಇದನ್ನ ಕಾರ್ಬನ್ ಡೇಟಿಂಗ್ ಇಂದ ಕಂಡು ಹಿಡಿತಾರೆ. ಅಥವಾ ಈ ಥರ ಮರ ಇತ್ತಂದರೆ ಸೊ ಇಲ್ಲಿ ಎಷ್ಟು ಈ ರೀತಿ ಸರ್ಕಲ್ಸ್ಗಳಿರ್ತವೆ, ಅದ್ರ ಮೇಲೆ ಕೂಡ ಕಂಡು ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಬಟ್ ಇದನ್ನು ಕಾರ್ಬನ್ ಡೇಟಿಂಗ್ ಮಾಡಿ ಅವರು ಆರ್ಗನೈಸ್ ಅದನ್ನು ನಾವು ಕಂಡು ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಫಾಸಿಲ್ಸ್, ಏಜ್ ಆಫ್ ಫಾಸಿಲ್ ಬಂದ್ಬಿಟ್ಟು 37,000 ವರ್ಷ ಹಳೆದಿದ್ದು. ಸೊ ಟೈಪ್ ಆಫ್ ಪ್ಲಾಂಟ್ ಯಾವುದು? ಥಾರ್ನಿ ಬಾಂಬು. ಸೊ ಕೆಲವೊಂದು ತುಂಬ ಬಾಂಬುಗಳು ಇರ್ತವೆ. ಸೊ ಅದರೊಳಗಡೆ ಇದು ಯಾವುದು ಬಾಂಬು ಆಗಿತ್ತು? ಥಾರ್ನಿ ಬಾಂಬು ಅಂತ ಕರೀತಾರೆ. ಸೈಂಟಿಫಿಕ್ ಜಿನಸ್ ಐಡೆಂಟಿಫೈಡ್. ಸೊ ಏನಿದು? ಕಿನೋಬೋ ಬೊಂಬುಸಾ. ಸೊ ಇಟ್ ಇಸ್ ಅ ಸೈಂಟಿಫಿಕ್ ನೇಮ್ ದೇ ಹ್ಯಾವ್ ಗಿವನ್. ಸೊ ಲೊಕೇಶನ್ ಎಲ್ಲಿ ಸಿಕ್ತಪ್ಪ ಇದು? ಚಿರಾಂಗ್ ರಿವರ್ ಬೇಸಿನ್, ಮಣಿಪುರದಲ್ಲಿ ಚಿರಾಂಗ್ ಅನ್ನೋ ಒಂದು ರಿವರ್ ಅದರ ದಡದಲ್ಲಿ ಅಥವಾ ಅದರದೊಂದು ಸುತ್ತಮುತ್ತಲಲ್ಲಿ ಇದು ಸಿಕ್ಕಿದೆ ಮಣಿಪುರದಲ್ಲಿ. ಜಿಯೋಲಜಿಕಲ್ ಪೀರಿಯಡ್ ಬಂದ್ಬಿಟ್ಟು ಐಸ್ ಏಜ್ ಪೀರಿಯಡ್. ನಾವು ಕೆಲವೊಂದು ಪ್ಯಾಲಿಯೋಲಿಥಿಕ್ ಏಜ್, ಮೀಸೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್ ಈ ರೀತಿ ಕರಿತಾ ಇರ್ತೀವಿ. ಕೆಲವೊಂದು ಏಜ್ ಏನ್ಷಿಯಂಟ್ ಇಂಡಿಯಾದಲ್ಲಿ ಬರುತ್ತೆ. ಅದೇ ರೀತಿ ಐಸ್ ಏಜ್ ಪೀರಿಯಡ್ ಅಂತ ಒಂದು ಪೀರಿಯಡ್ ಇತ್ತು. ಆವಾಗಿನ ಒಂದು ಇದು ಅವಶೇಷ ಅಂತ ಕರೀತಾರೆ, ಅದು ಆವಾಗಿನ ಒಂದು ಫಾಸಿಲ್ ಅಂತ ಕರೀತಾರೆ. ಏಜ್ ಆಫ್ ಫಾಸಿಲ್ 37,000 ವರ್ಷ ಹಳೆದಿದ್ದು. ಸೊ ಯಾವ ಟೈಪ್ ಆಫ್ ಪ್ಲಾಂಟ್ ಇದು? ಥಾರ್ನಿ ಬಾಂಬು. ವೆರಿ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಡ್ರಿ, ಈ ಸೈಟ್ ನೆನ್ಪಿಟ್ಕೊಡ್ರಿ, ಇದು ಕೇಳುವಂಥ ಚಾನ್ಸ್ ಇರುತ್ತೆ. ಚಿರಾಂಗ್ ರಿವರ್ ಬೇಸಿನ್ ಮಣಿಪುರ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುತ್ತೆ ನೀವು 24/7 ಟ್ರಸ್ಟ್ ಹೆಲ್ಪ್ ಲೈನ್ ಫಾರ್ ವುಮೆನ್ ಲಾಂಚ್ ನೇಷನ್ ವೈಡ್ ಬೈ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. NCW, the full form, National Commission for Women. Very important. So ಏನು ಲಾಂಚ್ ಮಾಡಿದ್ರು? 24/7 ಹೆಲ್ಪ್ಲೈನ್ ಲಾಂಚ್ ಮಾಡಿದ್ರು ವುಮೆನ್ಸ್ಗೆ ಅಕ್ರಾಸ್ ಇಂಡಿಯಾ. ಯಾರು ಲಾಂಚ್ ಮಾಡಿದ್ರು? ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, NCW ಲಾಂಚ್ ಮಾಡಿದ್ರು. ಏನಿದ್ರ ಅರ್ಥ? NCW ಹ್ಯಾಸ್ ಲಾಂಚ್ಡ್ ಅ ನ್ಯೂ 24/7 ಶಾರ್ಟ್ ಕೋಡ್ ಹೆಲ್ಪ್ಲೈನ್ ನಂಬರ್ 14490 ಫಾರ್ ವುಮೆನ್ ಇನ್ ಅ ಡಿಸ್ಟ್ರೆಸ್ ಅಕ್ರಾಸ್ ಇಂಡಿಯಾ. ದ ನಂಬರ್ ಇಸ್ ಟೋಲ್ ಫ್ರೀ ಆ್ಯಂಡ್ ಡಿಸೈನ್ ಟು ಈಸಿ ಟು ರಿಮೆಂಬರ್ ಎನ್ಶೋರ್ ಅರ್ಜೆಂಟ್ ಆಕ್ಸೆಸ್ ಇನ್ ಟೈಪ್ಸ್ ಆಫ್ ಕ್ರೈಸಿಸ್. ಅಂದರೆ ಕೆಲವೊಂದ್ಸಲ ಏನಾಗುತ್ತೆ, ಈಗ ಡಿವೋರ್ಸ್ ಕೇಸಸ್ ಬರ್ತವೆ, ಕೆಲವೊಂದು ಕೇಸಸ್ಗಳು ಇರ್ತವೆ, ವುಮೆನ್ ದೇ ವಾಂಟೆಡ್ ಟು ಫೈಲ್. ಸೊ ಆ ಟೈಮಲ್ಲಿ ಈ ಒಂದು ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿದ್ರೆ ಅವ್ರಿಗೆ ಲೀಗಲ್ ಏಡ್ ಕೊಡೋದಾಗಿರಲಿ ಅಥವಾ ಯಾವುದೋ ಎಮರ್ಜೆನ್ಸಿ ಪೀರಿಯಡಲ್ಲಿ ಯಾವುದಾದ್ರು ಕಿಡ್ನ್ಯಾಪಿಂಗ್ ಆಯಿತು ಅಥವಾ ರಾಬರಿ ಆಯಿತು, ಅಲ್ಲಿ ವುಮೆನ್ ಲೈಕ್ ಟಾರ್ಗೆಟ್ ಆಗಿರ್ತಾರೆ. ಇಂಥ ಟೈಮಲ್ಲಿ, ಎಮರ್ಜೆನ್ಸಿ ಟೈಮಲ್ಲಿ ಸೊ ಅವ್ರಿಗೆಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋದು ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಈ ಎಮರ್ಜೆನ್ಸಿ ಹೆಲ್ಪ್ಲೈನ್ ನಂಬರ್ನ ವುಮೆನ್ಸ್ಗೋಸ್ಕರ ಲಾಂಚ್ ಮಾಡಿದ್ದಾರೆ, 14490. ಸೊ ಇದು ಅಕ್ರಾಸ್ ಇಂಡಿಯಾ ಆನ್ ಆಗಿರುತ್ತೆ. ಯಾರು ಬೇಕಾದರೂ, ಅಂದರೆ ವುಮೆನ್ ಯಾರು ಬೇಕಾದರೂ ಪ್ರಾಬ್ಲಮ್ ಅಲ್ಲಿದ್ದರೆ ಡೆಫಿನೆಟ್ಲಿ ದೇ ಕ್ಯಾನ್
use this code and they can launch the ಅಥವಾ they can file the complaints, right? They can get the help from National Commission for Women in the help na ತಗೋಬಹುದು. So this is again a very very important. What is the number? 14490. Very important because ಈ ತರ ಎಲ್ಲ questions ಗಳು ಬರ್ತಾ ಇರ್ತವೆ. So what is the full form of NCW? National Commission for Women. Very important. The questions answer ನೋಡೋಣ. The first one is India's ranking in Asia Power Index. ನೆನಪಿಟ್ಕೊಂಡು ಹೇಳಿದ್ನಲ್ಲ, ಎಷ್ಟನೇ ರ್ಯಾಂಕ್ ಆಗಿತ್ತಪ್ಪ ಇಂಡಿಯಾ ಬಿಕಮ್ ಥರ್ಡ್ ರ್ಯಾಂಕಿಂಗ್. 320 ಎಷ್ಟನೇ ಕಂಟ್ರಿ, ಎಷ್ಟು ಕಂಟ್ರಿ ಒಳಗಡೆ? 27 ಕಂಟ್ರಿ ಅಕ್ರಾಸ್ ಏಷ್ಯಾ ಒಳಗಡೆ ಥರ್ಡ್ ಕಂಟ್ರಿಯಾಗಿ ಹೊರಹೊಮ್ತು ಪವರ್ ಇಂಡೆಕ್ಸ್ ಅಲ್ಲಿ, ಮೇಜರ್ ಪವರ್ ಅಂತ ಕರೆದು ನಾವು. ನೆಕ್ಸ್ಟ್ ಬರುತ್ತೆ, ವೇರ್ ವಾಸ್ ದ 56th ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ IFFI ಕನ್ಕ್ಲೂಡೆಡ್? ಎಲ್ಲಿ ಮುಗೀತು ಅಂತ ಕೇಳ್ತಾರೆ. ಆಪ್ಷನ್ ಬಿ ಗೋವಾ, ದಟ್ ಈಸ್ ಇನ್ ಪಣಜಿ. ಗೋವಾ ಒಳಗಡೆ ಎಷ್ಟನೇದಪ್ಪ ಇದು? 56th ಇದು, 56. ಆಲ್ರೈಟ್. ಸೊ 56th ಇದು ಲೈಕ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಗೋವಾ ಪಣಜಿದಲ್ಲಿ ಆಯಿತು, 56ನೇದು. ರೈಟ್. ನೆಕ್ಸ್ಟ್ ಬರುತ್ತೆ ಕ್ವಶನ್, ಆ 37-year-old ಬಾಂಬೂ ಫಾಸಿಲ್ ವಾಸ್ ರೀಸೆಂಟ್ಲಿ ಫೌಂಡ್ ಇನ್ ವಿಚ್ ಇಂಡಿಯನ್ ಸ್ಟೇಟ್? ಯಾವ ಸ್ಟೇಟ್ ಒಳಗಡೆ 37,000 ವರ್ಷದ ಹಳೆಯದ ಬಾಂಬೂ ಫಾಸಿಲ್ ಸಿಕ್ತು ಅಂತ ಹೇಳ್ತಾರೆ? ಆಪ್ಷನ್ ಬಿ ಮಣಿಪುರ್. ಮಣಿಪುರದಲ್ಲಿ ಯಾವ ರಿವರ್ ಬೇಸಿನ್ ಅಪ್ಪಿ? ಇಲ್ಲ ಹೇಳಿದೆ, ಯಾವ ರಿವರ್ ಬೇಸಿನ್ ಅದು? ಚಿರಾಂಗ್ ರಿವರ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಚಿರಾಂಗ್ ರಿವರ್ ಬೇಸಿನಲ್ಲಿ ಸಿಕ್ತು. 4ನೇದು, ಕಾನ್ಸ್ಟಿಟ್ಯೂಷನ್ ಡೇ ಆಲ್ಸೋ ನೋನ್ ಆಸ್ ಸಂವಿಧಾನ್ ದಿವಸ್ ಈಸ್ ಅಬ್ಸರ್ವ್ಡ್ ಇನ್ ಇಂಡಿಯಾ ಆನ್? ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತು, 26th ನವೆಂಬರ್. ಸಂವಿಧಾನ ದಿನವನ್ನು 26th ನವೆಂಬರ್ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್. ರೈಟ್. ಸೊ ಯಾಕೆ ಏನು ಆಯ್ತು ಅಂತ ಆಲ್ರೆಡಿ ನಿಮಗೆ ಹೇಳಿದೆ ನಾನು. ನೆಕ್ಸ್ಟ್ ಬರುತ್ತೆ, ಅದ್ರ ಹಿಂದೆ ಬೇರೆ ರೀಸನ್ಸ್ ಇದಾವೆ. ಸೊ ಈಗ 26th ನವೆಂಬರ್ಗೆ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ, ಯಾಕೆ ಅವತ್ತೇ ಎನ್ಫೋರ್ಸ್ ಮಾಡಲಿಲ್ಲ, ಅವತ್ತೇ ಯಾಕೆ ಜಾರಿಗೆ ತರಲಿಲ್ಲ? ಅದಕ್ಕೆ ತುಂಬ ರೀಸನ್ಸ್ ಇದಾವೆ. ಒಂದು ಲಾಹೋರ್ ಸೆಷನ್ ಅಂತ ಕರಿತೀವಿ, ಆರ್ಎಲ್ಸ್ ಇನ್ನೊಂದು ಪೂರ್ಣ ಸ್ವರಾಜ್ ಅಂತ ಜವಾಹರ್ಲಾಲ್ ನೆಹರು ಅವರು ರಾಬಿ ನದಿ ದಂಡೆ ಮೇಲೆ ಎತ್ಕೊಂಡು 1923 ಒಳಗಡೆ ದೇ ಹ್ಯಾವ್ ಅನೌನ್ಸ್ಡ್ ಇಟ್. ಸೊ ಅದಕ್ಕೋಸ್ಕರ ಜನವರಿ 26ಗೆ 2 ತಿಂಗಳು ಅದನ್ನ ಪೋಸ್ಟ್ಪೋನ್ ಮಾಡಿದ್ದೆ, ಸ್ಟಾರ್ಟೆಡ್ ಟು ಸೆಲೆಬ್ರೇಟ್. ಮೆನಿ reasons are there, but the thing is you need to remember this one. ಅದನ್ನೆಲ್ಲ ಕೂಡ ಬ್ಯಾಚ್ ಕೋರ್ಸ್ ಒಳಗಡೆ we are going to tell you each and everything historically, right? Because ನಿಮಗೆ ಎಕ್ಸಾಮ್ ಅಂತ ಬಂದರೆ, PGCET ಎಕ್ಸಾಮ್ ಅಂತ ಬಂದರೆ, ಅಟ್ ಲೀಸ್ಟ್ ಫ್ರಮ್ 1800 ಇಂದ 1940 ಅಥವಾ 1975 ವರೆಗೂ ಮೇಜರ್ ಇವೆಂಟ್ಸ್ ಏನಿದಾವೆ ಅದೆಲ್ಲ ಕೂಡ ಗೊತ್ತಿರಬೇಕು ನಿಮಗೆ. ಪ್ರತಿಯೊಂದು ಕೂಡ ಗೊತ್ತಿರಬೇಕು, ಯಾವುದರಿಂದ ಎಲ್ಲಿ ಕ್ವಶನ್ಸ್ ಬರುತ್ತೋ ವಿ ಡೋಂಟ್ ನೋಡ್. ಆ್ಯಂಡ್ ಜೊತೆಗೆ ಎಕನಾಮಿಕ್ಸ್ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕನಾಮಿಕ್ಸ್. ಅದಕ್ಕೋಸ್ಕರ ನಾನು ಈ ಏಷ್ಯಾ ಇಂಡೆಕ್ಸ್ ಇವೆಲ್ಲ ಹೇಳ್ತಿರ್ತೀನಿ, ಬಿಕಾಸ್ ಆಫ್ ಎಕನಾಮಿಕ್ಸ್ ಮೇಲೆ ತುಂಬ ಕ್ವಶನ್ಸ್ ಬರ್ತಿರ್ತವೆ. ರೈಟ್, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಬರುತ್ತೆ ಲಾಸ್ಟ್ ಕ್ವಶನ್, ದ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ NCW ರೀಸೆಂಟ್ಲಿ ಲಾಂಚ್ ಇನ್ 24/7 ಟ್ರಸ್ಟ್ ಹೆಲ್ಪ್ಲೈನ್ ಫಾರ್ ವುಮೆನ್. ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದಿಸ್ ಹೆಲ್ಪ್ಲೈನ್? ಪರ್ಪಸ್ ಏನಾಗಿತ್ತು? ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಲೀಗಲ್ ಗೈಡೆನ್ಸ್ ಅಂಡ್ ಸಪೋರ್ಟ್ ಫಾರ್ ವುಮೆನ್ ಇನ್ ಡಿಸ್ಟ್ರೆಸ್, ಜಾಬ್ ಪ್ಲೇಸ್ಮೆಂಟ್, ಎಜುಕೇಷನ್ ಕೌನ್ಸಿಲಿಂಗ್. ಆಬ್ವಿಯಸ್ಲಿ ಆಪ್ಷನ್ ಬಿ ಆಗುತ್ತೆ, ಲೀಗಲ್ ಗೈಡೆನ್ಸ್ ಅಂಡ್ ಸಪೋರ್ಟ್ ಫಾರ್ ವುಮೆನ್ ಇನ್ ಡಿಸ್ಟ್ರೆಸ್. ನೆನ್ಪಿಟ್ಕೊಬಿಟ್ರಿ, ಡಿಸ್ಟ್ರೆಸ್ ಅನ್ನೋದೊಂದು ಕೀವರ್ಡ್. ಯಾರು ಡಿಸ್ಟ್ರೆಸ್ ಅಲ್ಲಿರ್ತಾರೆ ಅವ್ರಿಗೆ ಅವಾಗ ಲೀಗಲ್ ಗೈಡೆನ್ಸ್ ಕೊಡೋದಾಗಿರಲಿ ಅಥವಾ ವುಮೆನ್ಗೆ ಸಪೋರ್ಟ್ ಕೊಡೋದಾಗಿರಲಿ, ಡಿಸ್ಟ್ರೆಸ್ ಅಲ್ಲಿರುವಂಥ ವುಮೆನ್ಗೆ ಸಪೋರ್ಟ್ ಕೊಡೋಕ್ಕೋಸ್ಕರ ಈ ಒಂದು ಹೆಲ್ಪ್ಲೈನ್ 24/7 14490 14490 is the code they have given. ರೈಟ್. NCW ಅಂತ ಬರುತ್ತೆ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. ರೈಟ್, ನೆನ್ಪಿಟ್ಕೊಡ್ರಿ. ರೈಟ್. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿತ್ತು. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ತಗೋತಾ ಇರ್ತೀನಿ ಪ್ರತಿದಿನ. ಸೊ ಆ ರೀತಿ ನಾಳೆ ಮತ್ತೆ 30th ನಾಳೆ ಬಂದು ನಿಮ್ಮ ಕರೆಂಟ್ ಅಫೇರ್ಸ್ ಮತ್ತು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋಸ್ ಕೇರ್ಫುಲಿ. ಐ ಹೋಪ್ ಈ ಎಲ್ಲ ವಿಡಿಯೋಸ್ ದೇ ವಿಲ್ ಬಿಕಮ್ ದ ಗೇಮ್ ಚೇಂಜರ್ ಫಾರ್ ಯೋರ್ PGCET ಕರೆಂಟ್ ಅಫೇರ್ಸ್. ರೈಟ್. ಸೊ ಯಾರು ಪರಾಕ್ರಮ್ 2.0 ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗ್ರಿ. ಕ್ವಾಂಟ್ 2 ರೀಸನಿಂಗು, ಮ್ಯಾಥಮೆಟಿಕ್ಸು, GK, ಇಂಗ್ಲೀಷ್, ಕಂಪ್ಯೂಟರ್ ಅಫೇರ್ಸ್ ಎಲ್ಲ ಸಬ್ಜೆಕ್ಟು MCAದವರಿಗೆ, MBAದವರಿಗೆ ಅಪಾರ್ಟ್ ಫ್ರಮ್ ಮ್ಯಾಥಮೆಟಿಕ್ಸ್ ರಿಮೈನಿಂಗ್ 5 ಸಬ್ಜೆಕ್ಟ್ ಪ್ರತಿಯೊಂದು ಕೂಡ ವಿತ್ ಡೈಲಿ ಲೈವ್ ಕ್ಲಾಸಸ್, ರೆಕಾರ್ಡಿಂಗ್ ಕ್ಲಾಸಸ್, ಸ್ಟಡಿ ಮೆಟೀರಿಯಲ್, ಟೆಸ್ಟ್ ಸೀರೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್ ಪ್ರತಿಯೊಂದು ಕೂಡ ವಿ ಆರ್ ಗೋಯಿಂಗ್ ಟು ಹ್ಯಾಂಡಲ್. ಯು ಡೋಂಟ್ ಹ್ಯಾವ್ ಟು ವರಿ, ಜಸ್ಟ್ ಸಿಟ್ ಫಾರ್ ದ ಕ್ಲಾಸ್, ಲಿಸನ್ ಟು ದ ಕ್ಲಾಸ್ ಪ್ರಾಪರ್ಲಿ, ಮೋರ್ ದೆನ್ ಎನಫ್. ರೈಟ್. ಅದಾದರೆ ಸಾಕು, ನಿಮ್ಗೆ ಆರಾಮಾಗಿ ಟಾಪ್ ರ್ಯಾಂಕಿಂಗ್ ಬರುತ್ತೆ, ಟಾಪ್ ಕಾಲೇಜ್ಗೆ ಹೋಗ್ಬೋದು. ರೈಟ್. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ವಿಡಿಯೋ ಜೊತೆಗೆ ಮತ್ತೆ ಬಂದು ಮೀಟ್ ಆಗ್ತೀನಿ ನಿಮ್ಮನ್ನ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬೈ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಪ್ರಿಪರೇಷನ್. ತುಂಬ ಜನ ಸ್ಟೂಡೆಂಟ್ಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ, ಬೇಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ವಿಲ್ ಮೀಟ್ ಯು ಆಲ್ ಇನ್ ದ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್. ರೈಟ್. ಸೊ ಬೇಗ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಡ್ರಿ. ನಂಬರ್ ಬೇಕು ಅಂದರೆ ನಂಬರ್ ಡಿಸ್ಕ್ರಿಪ್ಷನ್ ಒಳಗೆ ಇರುತ್ತೆ, ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಕಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೀವಿ, ಅದಕ್ಕೂ ಕೂಡ ಜಾಯ್ನ್ ಆಗಿರಿ. ರೈಟ್. ಥ್ಯಾಂಕ್ ಯು ಸೊ ಮಚ್ ಎವ್ರಿವನ್. ಬೈ, ಟೇಕ್ ಕೇರ್.